ನಮಸ್ಕಾರ. ಶ್ರವಣದೋಷವುಳ್ಳ ಮಕ್ಕಳಿಗೆ ಪರೀಕ್ಷೆಯಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಮಕ್ಕಳ ಸಪೋರ್ಟಿಂಗ್. ಯಾಕಂದರೆ ಮಕ್ಕಳಿಗೆ ಪ್ರಶ್ನೆ ಅರ್ಥ ಮಾಡಿಕೊಳ್ಳಲು ಆಗೋದಿಲ್ಲ, ಅವ್ರಿಗೆ ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ, ಹೀಗಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಒಬ್ಬ ಸೈನ್ ಲ್ಯಾಂಗ್ವೇಜ್ ಟೀಚರ್ ಸಪೋರ್ಟಿಂಗ್ ಕೊಡಬೇಕು, ನೇಮಕಾತಿ ಮಾಡಿಕೊಡ್ಬೇಕಂತ ನಾವು ಡಿ ಸಿ ಅವ್ರಿಗೆ ಮನವಿ ಕೊಡಕ್ಕೆ ಬಂದೀವಿ. ಯಾಕಂದರೆ ಇದು SSLC ಎಕ್ಸಾಮ್ಗೂ ಐತಿ. ನಾವೆಲ್ಲ ಮನವಿ ಕೊಟ್ಟು ಎಲ್ಲ ಮಾಡಿ ಒಂದು ವಿಷಯ ಕೊಟ್ಟು ನಾವು ಸಪೋರ್ಟ್ ಮಾಡೀವಿ. SSLCಗೆ ಒಂದು ಟೀಚರ್ ನೇಮಕ ಮಾಡಿ ವರ್ಷ ಸಪೋರ್ಟ್ ಮಾಡ್ತವೆ. ಹಾಗೆ ಈ ಸೆಕೆಂಡ್ ಇಯರ್ ಮಕ್ಕಳಿಗೂ ಸಪೋರ್ಟ್ ಮಾಡಿದ್ರೆ ಈ ಮಕ್ಕಳು ಸ್ವಲ್ಪ ಜೀವನದಲ್ಲಿ ಉದ್ಧಾರ ಆಗ್ತದೆ, ಶಿಕ್ಷಣ ಮುಂದುವರಿತದೆ ಅಂತ ಹೇಳ್ಕೊತೀನಿ. ನಮಸ್ಕಾರ. ಸಾಹಿತ್ಯ ಮೊಬೈಲ್ ನಿಮ್ಮದು ಇದು ಯಶಸ್ವಿನಿ ವಾಕ್ ಮತ್ತು ಶ್ರವಣದೋಷವುಳ್ಳ ಪಾಲಕ ಒಕ್ಕೂಟ ವಿಜಯಪುರ ಅಧ್ಯಕ್ಷರಾದೇವಿ ನಾವು. ನನ್ನ ಹೆಸರು ಮುದೀನ್ ಪಾಷಾ ಅಂಥೇಳಿ RP ಟಾಸ್ಕ್ ಫೋರ್ಸ್ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿದ್ದೇನೆ. ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಮನವಿ ಕೊಡುವ ಉದ್ದೇಶ ಏನಪ್ಪ ಅಂದರೆ, ವಾಕ್ ಮತ್ತು ಶ್ರವಣ ದೋಷವುಳ್ಳ ಮಕ್ಕಳು ಪರೀಕ್ಷೆಯಲ್ಲಿ ಅವರಿಗೆ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಆಗ್ತಾಯಿಲ್ಲ. ಅದಕ್ಕಾಗಿ ಪರೀಕ್ಷೆಯಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ಒಬ್ಬ ಸೈನ್ ಲ್ಯಾಂಗ್ವೇಜ್ ಅಂತಹ ಶಿಕ್ಷಕರನ್ನು ಅಪಾಯಿಂಟ್ ಮಾಡ್ಕೋಬೇಕು. ಅವರಿಗೂ ಸಹ ಏನಪ್ಪ ಅಂದರೆ ಶಿಕ್ಷಣದಲ್ಲಿ ಮುಂದುವರಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾವು ಏನಪ್ಪ ಅಂದರೆ ಇವತ್ತು ಒತ್ತಾಯಪೂರ್ವಕವಾಗಿ ಜಿಲ್ಲಾಧಿಕಾರಿ ಮುಖಾಂತರ ಈ ಪರೀಕ್ಷಾ ಮಂಡಳಿಗೆ ಒತ್ತಾಯ ಮಾಡ್ತಾಯಿದೆ. ನಮಸ್ಕಾರ. ನನ್ನ ಹೆಸರು ಮಹೇಶ್ ಮುದೋಳ್ ಅಂಥೇಳಿ RPD ಟಾಸ್ಕ್ ಫೋರ್ಸ್ ಮತ್ತು ಅಕ್ಸೆಸಿಬಿಲಿಟಿ ಟಾಸ್ಕ್ ಫೋರ್ಸ್ನ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ನಾವು ಮನವಿ ಕೊಡೋ ಬಂದಿರೋ ವಿಷಯ ಏನಪ್ಪ ಅಂತಂದರೆ, ಏನು ವಾಕ್ ಮತ್ತು ಶ್ರವಣ ನ್ಯೂನತೆ ಅಂದರೆ ಮಾತು ಮತ್ತು ಕಿವಿ ತೊಂದರೆ ಇರತಕ್ಕಂಥ ಮಕ್ಕಳಿಗೆ SSLC ಪರೀಕ್ಷೆ ಬರೆಯುವಾಗ ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳಲು ಮತ್ತು ಅವರಿಗೆ ತಿಳಿಸಿ ಹೇಳೋಕೆ ಒಬ್ರು ಯಾರಾದರೂ ಸಹಾಯಕರು ಬೇಕಾಗಿದ್ದಾರೆ. ಸಂಜ್ಞೆ ಭಾಷೆಯೊಳಗೆ ಅವ್ರಿಗೆ ತಿಳಿಸಿ ಹೇಳುವಂಥ ಸಹಾಯಕರು ಬೇಕಾಗಿದ್ದಾರೆ. ಅದಕ್ಕಾಗಿ ನಮಗೆ PU ಬೋರ್ಡ್ ಈಗ ಆಲ್ರೆಡಿ SSLCನಲ್ಲಿ ಸಹಾಯಕರನ್ನು ನೇಮಿಸ್ರಿ ಅಂಥೇಳಿ ಆದೇಶ ಆಗಿದೆ. ಆದರೆ PUCನಲ್ಲಿ ಮಾತ್ರ ಆದೇಶ ಆಗಿಲ್ಲ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈ PU ಬೋರ್ಡಿಗೂ ಸಹ ನೀವು ಆದೇಶ ಮಾಡಿ ಅವ್ರಿಗೂ ಸಹ ಸನ್ನೆ ಭಾಷೆ ಮುಖಾಂತರ ಪ್ರಶ್ನೆಗಳನ್ನು ಅರ್ಥೈಸಿ ಕೊಡಬೇಕು ಮತ್ತು ಅವರ ಒಂದು ಶಿಕ್ಷಣವನ್ನು ಉನ್ನತೀಕರಣಗೊಳಿಸೋದಕ್ಕೆ ಸಹಾಯ ಆಗಲಿ ಅಂಥೇಳಿ ಈ ಮೂಲಕ ತಮ್ಮ ಮೂಲಕ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಕೇಳಿಕೊಳ್ಳುತ್ತೇನೆ. ಮಹೇಶ್ ಮುದೋಳ್ ಅಂಥೇಳಿ RPD टास्क फोर्स उपाध्यक्ष. मेरी बच्ची डेफ है. बच्ची अब एग्ज़ाम 10th है. बच्चों को सब फर्स्ट ईयर सेकेंड ईयर वालों को एग्ज़ाम में लिखने बहुत तकलीफ़ होती है. थोड़ा उनको साइन लैंग्वेज बोलने के वास्ते बच्चों को टीचर होना कर को रिक्वेस्ट कर रहे हैं सर. सब बच्चों को बहुत तकलीफ़ हो रही, लिखने नहीं समझ आता उनको. ऐसा बोल को मेरा नाम जुलेखा करती. ವಾಕ್ ಮತ್ತು ಶ್ರವಣ ದೋಷವುಳ್ಳಂಥ ಮಕ್ಕಳಿಗೆ ಸರ್ ಪರೀಕ್ಷೆ ಸೆಕೆಂಡ್ ಇಯರ್ PUC ಸರ್. ಅದಕ್ಕಾಗಿ ಆ ಸೈನ್ ಲ್ಯಾಂಗ್ವೇಜ್ ಇರುವಂಥ ಶಿಕ್ಷಕರನ್ನು ಒಂದು ನೇಮಕ ಕೊಡ್ಕೋಬೇಕಂತ ಒತ್ತಾಯಿಸ್ತಾರೆ. ಎಕ್ಸಾಮ್ದಾಗ ಸರ್ ಯಾರಾದರೂ ಮತ್ತು ಅದೇ ಸರ್ SSLCಯಲ್ಲಿ ಆಗುತ್ತೆ ಸರ್, ಅದು ಇದೆ ಸರ್. ಆದರೆ PUCನಲ್ಲಿ ಇಷ್ಟೇ ಇಲ್ಲ ಸರ್, ಇಲ್ಲಿನೂ ಆಗಬೇಕಂತ ನಮಗೆ ಒತ್ತಾಯ. SSLC ಪರ್ಮಿಷನ್ ಕೊಟ್ಟಾಗ ಒಬ್ಬ ಶಿಕ್ಷಕ ಹೋಗ್ತಾರೆ ಸೈನ್ ಇದು ಸೆಕೆಂಡ್ ಇಯರ್ ಮಕ್ಕಳಿಗೆ ಆಗಬೇಕು. ಈ ಮಕ್ಕಳಿಗೆ ಈಗ ಸಪೋರ್ಟ್ ಮಾಡಿದ್ರೆ ಮುಂದೆ ಒಲಿತಾರೆ ಮಕ್ಕಳು.